ಇವತ್ತು ಬೆಳ್ಳಂಬೆಳಗ್ಗೆ ಚಿತ್ರದುರ್ಗ ಶಾಸಕ ಕೆಸಿ ವೀರೇಂದ್ರ ಪಪ್ಪಿಗೆ ಇಡಿ ಶಾಕ್ ಕೊಟ್ಟಿದ್ದಾರೆ. ಅಕ್ರಮ ಆಸ್ತಿ ಗಳಿಕೆ, ತೆರಿಗೆ ವಂಚನೆ ಹಿನ್ನೆಲೆಯಲ್ಲಿ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ರು. ಬೆಳ್ಳಂಬೆಳಗ್ಗೆ ಇವತ್ತು ಇಡಿ ಅಧಿಕಾರಿಗಳು ಚಳಿ ಬಿಡಿಸಿದ್ದಾರೆ. ಅಕ್ರಮ ಆಸ್ತಿ ಗಳಿಕೆ, ಚಳ್ಳಕೆರೆ ನಗರದಲ್ಲಿನ ಶಾಸಕ ಕೆಸಿ ವೀರೇಂದ್ರ ಪಪ್ಪಿಗೆ ಈಗ ಅಕ್ರಮ ಆಸ್ತಿ ಗಳಿಕೆ ಆರೋಪ ಬರ್ತಾ ಇದೆ. ಸಹೋದರ ಕೆಸಿ ನಾಗರಾಜ್, ಕೆಸಿ ಸ್ವಾಮಿ ಸೇರಿದಂತೆ ಒಂದಿಷ್ಟು ಅವರ ಮನೆ, ಕಚೇರಿ ಎಲ್ಲವನ್ನು ಕೂಡ ತಲಾಶ್ ಮಾಡ್ತಾ ಇದ್ದಾರೆ. ಆಸ್ತಿ ಗಳಿಕೆ, ತೆರಿಗೆ ವಂಚನೆ ಕುರಿತಂತೆ ಇಡಿ ದಾಖಲೆಯನ್ನು ಪರಿಶೀಲನೆ ಮಾಡ್ತಾ ಇದೆ. ಶಾಸಕ ವೀರೇಂದ್ರ ಪಪ್ಪಿ ಮನೆ ಸುತ್ತಲೂ ಭದ್ರತಾ ಪಡೆ ನಿಯೋಜನೆ ಮಾಡಲಾಗಿದೆ. ಬೆಳ್ಳಂಬೆಳಗ್ಗೆ ಚಿತ್ರದುರ್ಗ ಶಾಸಕ ಕೆಸಿ ವೀರೇಂದ್ರ ಪಪ್ಪಿ ಮನೆಯನ್ನು ಗಮನಿಸ್ತಾ ಇದ್ದೀರಾ. ಅಕ್ರಮ ಆಸ್ತಿ ಗಳಿಕೆ, ತೆರಿಗೆ ವಂಚನೆ ಹಿನ್ನೆಲೆಯಲ್ಲಿ ಇಡಿ ಅಧಿಕಾರಿಗಳು ದಾಳಿಯನ್ನು ಮಾಡಿದ್ದಾರೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಚಳ್ಳಕೆರೆ ನಗರದ ಶಾಸಕ ಕೆಸಿ ವೀರೇಂದ್ರ ಪಪ್ಪಿಯವರ ಮನೆ ಸುತ್ತಲೂ ಈಗ ಒಂದು ಭದ್ರತೆ ಜೊತೆಗೆ ಇಡಿ ಅಧಿಕಾರಿಗಳು ದಾಳಿಯನ್ನು ಮಾಡಿರುವಂಥದ್ದು ಕೂಡ ಗಮನಿಸ್ತಾ ಇದ್ದೀರಾ. ಹಳೆ ಟೌನ್ ವೀರಭದ್ರ ಸ್ವಾಮಿ ದೇವಸ್ಥಾನ ಬಳಿಯ ನಿವಾಸ ಅದು. ಅಂದರೆ ಅಕ್ರಮ ಆಸ್ತಿ ಗಳಿಕೆ, ತೆರಿಗೆ ವಂಚನೆ ಕುರಿತಂತೆ ಇಡಿ ದಾಖಲೆ. ಹಾಗಾದರೆ ಇಲ್ಲಿ ಬಹಳ ಮುಖ್ಯವಾಗಿ ತೆರಿಗೆ ವಂಚಿತರು ಅಂತ ಒಂದು ಕಡೆ ಸರ್ಕಾರವೇ ಹೇಳ್ತಾ ಇರ್ತದೆ. ಯಾರು ತೆರಿಗೆ ವಂಚಿತರು? ಈ ತೆರಿಗೆ ಕೇವಲ ಜನಸಾಮಾನ್ಯರಿಗೆ ಮಾತ್ರನಾ? ಹಾಗಾದರೆ ಜನಪ್ರತಿನಿಧಿಗಳು ತೆರಿಗೆ ಕಟ್ಟಲೇಬಾರ್ದ? ಹಾಗಾದರೆ ಮತ್ತು ಇಡಿ ಆಗಲಿ, IT ಆಗಲಿ ದಾಳಿ ಮಾಡುವಾಗ ಪೂರ್ವಪರ ಮಾಹಿತಿಗಳನ್ನು ಕಲೆಕ್ಟ್ ಮಾಡಿಕೊಂಡೇ ದಾಳಿ ಮಾಡುವಂಥದ್ದು. ಏಕಾಏಕಿ ಯಾರ ಮೇಲೂ ಕೂಡ ಉದ್ದೇಶಪೂರ್ವಕವಾಗಿ ದಾಳಿ ಮಾಡಲ್ಲ. ಈಗ ವೀರೇಂದ್ರ ಪಪ್ಪಿ ಮನೆಗೂ ದಾಳಿ ಮಾಡಿದ್ದಾರೆ, ಪೂರ್ವಪರ ಮಾಹಿತಿ ಕಲೆಕ್ಟ್ ಮಾಡಿಕೊಂಡೇ ದಾಳಿ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ಸುಚಿತ್ರ ಕೊಡ್ತಾ ಹೋಗ್ತಾರೆ. ಸುಚಿತ್ರ, ಇವತ್ತು ಬೆಳ್ಳಂಬೆಳಗ್ಗೆ ಶಾಸಕ ವೀರೇಂದ್ರ ಪಪ್ಪಿ ಮನೆಗೆ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ, ತಲಾಶ್ ಮಾಡ್ತಾ ಇದ್ದಾರೆ. ಏನೆಲ್ಲ ಅದ ಮಾಹಿತಿಗಳು ಈಗ ತಮಗೆ ಸಿಗ್ತಾ ಇದೆ? ಸಚಿನ್, ಏನು ಚಿತ್ರದುರ್ಗ ಶಾಸಕ ವೀರೇಂದ್ರ ಪಪ್ಪಿ ಮೇಲೆ ಬೆಳ್ಳಂಬೆಳಗ್ಗೆ ಇಡಿ ಅವರು ದಾಳಿಯನ್ನ ಮಾಡಿರುವಂತದ್ದು. ಚಳ್ಳಕೆರೆ ಅಂದ್ರೆ ಚಿತ್ರದುರ್ಗದಲ್ಲಿರುವಂತಹ ಚಳ್ಳಕೆರೆ ನಿವಾಸ ಸೇರಿ 15ಕ್ಕೂ ಹೆಚ್ಚು ಜಾಗದಲ್ಲಿ ಇಡಿ ಅವರು ದಾಳಿಯನ್ನ ಮಾಡ್ತಾ ಇದ್ರೆ. ಜೊತೆಗೆ ಬೆಂಗಳೂರಿನಲ್ಲಿರುವಂತಹ ವಸಂತ ನಗರದ ಒಂದು ಖಾಸಗಿ ಅಪಾರ್ಟ್ಮೆಂಟ್ ಅಲ್ಲಿ ಶಾಸಕ ಪಪ್ಪಿ ಅವರು ವಾಸವಾಗಿದ್ರು. ಆ ಒಂದು ಖಾಸಗಿ ಅಪಾರ್ಟ್ಮೆಂಟ್ ಇರುವಂತಹ ನಿವಾಸದ ಮೇಲೆ ಕೂಡ ಇಡಿ ದಾಳಿ ನಡೆಸಿ ಸದ್ಯಕ್ಕೆ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಅಂದ್ರೆ ರತ್ನ ಗೋಲ್ಡ್ ಆಗಿರ್ಬೋದು, ರತ್ನ ಮಲ್ಟಿ ಸೋರ್ಸ್ ಆಗಿರ್ಬೋದು, ಪಪ್ಪಿ ಟೆಕ್ನಾಲಜೀಸ್ ಆಗಿರ್ಬೋದು, ಪಪ್ಪಿ ಟೂರ್ ಟ್ರಾವೆಲ್ ಆಗಿರ್ಬೋದು, ಬಿಯರ್ ಬಾಕ್ಸ್ ಆಗಿರ್ಬೋದು, ಹೀಗೆ ಒಟ್ಟು 16 ಕಡೆ ದಾಳಿಯನ್ನ ನಡೆಸ್ತಾ ಇರುವಂತದ್ದು. ಜೊತೆಗೆ ಶಾಸಕ ವೀರೇಂದ್ರ ಮಾಲೀಕತ್ವದ ಕಂಪನಿಗಳ ಮೂಲಕ ಮನಿ ಲ್ಯಾಂಡ್ರಿಂಗ್ ಆಗಿದೆ ಅನ್ನೋ ಒಂದು ಆರೋಪಗಳು ಕೂಡ ಕೇಳಿ ಬರ್ತಾ ಇತ್ತು. ಈ ಒಂದು ಹಿನ್ನೆಲೆಯಲ್ಲಿ ಇವತ್ತು ಇಡಿ ಒಂದು ದಾಳಿಯನ್ನ ನಡೆಸ್ತಾ ಇದೆ. ಗೇಮ್ ಆಪ್ಗಳ ಸಂಬಂಧ ದೂರು ಕೂಡ ದಾಖಲಿಸಿಕೊಂಡು ಇಡಿ ಇವತ್ತು ದಾಳಿಯನ್ನ ನಡೆಸ್ತಾ ಇದೆ. ಸದ್ಯ ವಸಂತ ನಗರದಲ್ಲಿರುವಂತಹ ಅವರ ಖಾಸಗಿ ನಿವಾಸದ ಮೇಲೂ ಕೂಡ ಇವತ್ತು ಇಡಿ ದಾಳಿಯನ್ನ ನಡೆಸಿ ಪರಿಶೀಲನೆ ನಡೆಸ್ತಾ ಇರುವಂತದ್ದು. ಸದ್ಯಕ್ಕೆ ಅಧಿಕಾರಿಗಳು ಕೂಡ ಅವರ ನಿವಾಸದ ಸುತ್ತ ನೆರೆದಿರುವಂತದ್ದು. ಸಚಿನ್, ಧನ್ಯವಾದ ಸುಚಿತ್ರ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.